ಬೇಲೂರು ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಅರಳಿಯ ರೋಟರಿ ಶಾಲೆಯ ಸಹಯೋಗದೊಂದಿಗೆ ಜರುಗಿದ 2025-26ನೇ ಸಾಲಿನ 17 ವರ್ಷದೊಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದ್ದ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಳೆ ನಡುವೆಯೂ ಸಹ ರೋಟರಿ ಶಾಲಾ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ತೀರ್ಪುಗಾರರು ನಿಷ್ಪಕ್ಷಪಾತವಾಗಿ ತೀರ್ಪನ್ನು ಕೊಟ್ಟು ಕ್ರೀಡಾ ಸ್ಪರ್ಧೆ ಮೆರೆಸಬೇಕು. ಕ್ರೀಡೆಯ ಮೂಲಕ ಶಿಸ್ತು, ದೇಶಾಭಿಮಾನವನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು ಎಂದರು. ರೋಟರಿ ಶಾಲಾ ಉಪಾಧ್ಯಕ್ಷ WR ಪಿಂಟು ಮಾತನಾಡಿ, ನಾಯಕತ್ವ ಬೆಳೆಸುವಲ್ಲಿ ಕ್ರೀಡೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಶಾಲೆಯೊಳಗಿನ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ನಿರಂತರವಾಗಿ ಪಾಲ್ಗೊಂಡು ನಾಳಿನ ನಾಯಕರಾಗುತ್ತಾರೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಸಾಮರ್ಥ್ಯವನ್ನು ಕ್ರೀಡೆಯ ಮೂಲಕ ಸಾಬೀತುಪಡಿಸಬೇಕು. ರೋಟರಿ ಸಂಸ್ಥೆ, ಟ್ರಸ್ಟ್, ಶಿಕ್ಷಣ ಇಲಾಖೆ, ಶಿಕ್ಷಕರ ವರ್ಗ ಹಾಗೂ ಸಿಬ್ಬಂದಿಗಳು, ವಿದ್ಯಾರ್ಥಿ ಪೋಷಕರು ಸಹಕಾರದಿಂದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲು ಸಾಧ್ಯವಾಗಿದೆ ಎಂದರು. ಜಗದೀಶ್ ಅವರು ಹೇಳಿದ್ದೆ, ಬೇಗ ಕಾರ್ಯಕ್ರಮ ಪ್ರಾರಂಭ ಮಾಡಿ ಸಾಂಗೀತಿಕ ಒಂದು ಅರ್ಧ ಗಂಟೆಯಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡೋಣ ಅಂತ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡಿದ್ರೆ ಕಾರ್ಯಕ್ರಮ ಮುಗಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ಅದೇ ರೀತಿ ಈಗಾಗಲೇ ಸಾಕಷ್ಟು ಇವೆಂಟ್ಸ್ಗಳು ಮುಗಿದಿದೆ. ನಾನಾದರೂ ರೆಫ್ರಿಗಳಲ್ಲಿ ಕೇಳೋದು ನಿಯಮಗಳನ್ನು, ನಾವು ರಾಷ್ಟ್ರಕ್ಕೆ, ರಾಷ್ಟ್ರಗೀತೆಗೆ, ನಾಡಗೀತೆಗೆ ಎದ್ದು ನಿಂತು ಗೌರವನ ಕೊಡ್ತಾ ಇದ್ರೆ, ಅದನ್ನು ನಾವು ಕೊಡಿಸ್ತಾ ಇದ್ರೆ ಬಹುಶಃ ನಮ್ಮ ಜ್ಞಾನ ವ್ಯರ್ಥ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕ್ರೀಡೆಯ ಮೂಲ ಉದ್ದೇಶನೇ ಅದು. ದೇಶದ ಅಭಿಮಾನವನ್ನು ಬೆಳೆಸಬೇಕು, ರಾಷ್ಟ್ರ ಅಭಿಮಾನವನ್ನು ಬೆಳೆಸಬೇಕು. ಜೊತೆಗೆ ವೈಯಕ್ತಿಕವಾಗಿ ನಾನೊಂದು ಶಿಸ್ತುಬದ್ಧ ಜೀವನವನ್ನು ಕಲಿಬೇಕು ಅನ್ನುವಂಥದ್ದು ಕ್ರೀಡೆ. ಜೊತೆಗೆ ನಾನು ಗೆಲುವಷ್ಟನ್ನೇ ಸಂಭ್ರಮಿಸೋದಲ್ಲ, ಸೋಲನ್ನು ಕೂಡ ಹೇಗೆ ನಾನು ಸ್ವೀಕರಿಸಬೇಕು ಅನ್ನೋದನ್ನು ಕ್ರೀಡೆ ಕಲಿಸ್ಕೊಡುತ್ತೆ. ಕ್ರೀಡಾ ಮನೋಭಾವವನ್ನು ಕ್ರೀಡೆ ಕಲಿಸ್ಕೊಡುತ್ತೆ. ವಿದ್ಯಾರ್ಥಿಗಳಲ್ಲಿ ಅಷ್ಟೇ, ಸೋತು ಅಂತ ಹೇಳಿ ಮುಖ ಸಪ್ಪೆ ಮಾಡ್ಕೋಬೇಡಿ. ಈ ವೇಳೆ ರೋಟರಿ ಕ್ಲಬ್ ಅಧ್ಯಕ್ಷ ಪ್ರಸನ್ನ, ಕಾರ್ಯದರ್ಶಿ ಪ್ರವೀಣ್, ಟ್ರಸ್ಟ್ ಅಧ್ಯಕ್ಷ ಹರೀಶ್, ಖಜಾಂಚಿ ಕಿಶೋರ್, ಶಾಲಾ ಸಮಿತಿ ಕಾರ್ಯದರ್ಶಿ ಚೇತನ್, ಪ್ರಕಾಶ್, ಖಜಾಂಚಿ ನವೀನ್ ಚಂದ್ರ, ಇಸಿಒ ಗೋಪಾಲ್, ಟಿಪಿಒ ಜಗದೀಶ್ ಸೇರಿದಂತೆ ಹಲವರಿದ್ದರು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.